ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ನಾನಿವತ್ತು ಡೈಲಿ ವ್ಲಾಗ್ನ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ತುಂಬಾ ಗ್ಯಾಪ್ ಆಗಿತ್ತು, ನಾನು ಯೂಟ್ಯೂಬ್ಗೆ ವೀಡಿಯೋನೇ ಮಾಡಿರಲಿಲ್ಲ. ಯಾಕೆ ಅಂದರೆ ನನ್ನ ವ್ಯೂಸ್ ಬರ್ತಾ ಇರಲಿಲ್ಲ, ಸೊ ಅದಕ್ಕೆ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಮಾಡಬೇಕು ಅನಿಸ್ತಿದೆ, ಸೊ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಇವಾಗ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್. ಇವತ್ತು ಗುರುವಾರ. ಸೊ ನಾನು ಬೆಳಗ್ಗೆ ಬೇಗ ಎದ್ದು ನನ್ನ ಮಗಳಿಗೆ ತಿಂಡಿ ಎಲ್ಲ ಮಾಡಿಕೊಟ್ಟೆ. ಅವಳು ಕಾಲೇಜ್ಗೂ ಹೋಗಾಯಿತು. ಮತ್ತು ಇವಾಗ ನಾನು ಡೈಲಿ ರೊಟೀನು ಎಲ್ಲ ಕೆಲಸ ಎಲ್ಲ ಮುಗಿಸಿ, ಹೊರಗಡೆ ಎಲ್ಲ ಕಸ ಗುಡಿಸಿ, ರಂಗೋಲಿ ಹಾಕಿ, ಮನೆಯೆಲ್ಲ ಕ್ಲೀನ್ ಮಾಡಿ, ಸ್ನಾನ ಮಾಡಿ, ಇವಾಗ ಪೂಜೆನೂ ಆಯಿತು. ಸೊ ಬನ್ನಿ, ಅದ್ರದ್ದು ಒಂದು ಗ್ಲಿಮ್ಸ್ನ ತೋರಿಸ್ತೀನಿ ನಿಮಗೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಪೂಜೆನ ಮಾಡಿದ್ದೆ. ಆಗ ಸ್ವಲ್ಪ ಕೆಲಸ ಮುಗ್ದಿದೆ ಅಷ್ಟೇ. ಇನ್ನು ನಾನು ಅಡುಗೆ ಮಾಡಬೇಕು. ಅಡುಗೆ ಮಾಡಿ ಊಟಕ್ಕೆ ರೆಡಿ ಮಾಡಬೇಕು. ಸೊ ಇವತ್ತು ನಾನು ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ. ಅದನ್ನು ತಿನ್ಕೊಂಡು ಹೋಗಿದ್ದಾಳೆ ನನ್ನ ಮಗಳು. ಏನು ತೊಗೊಂಡು ಹೋಗಿಲ್ಲ. ಕಾಲೇಜ್ ಹತ್ರನೇ ಏನಾದರೂ ತಿಂತೀನಿ ಅಂತ ಹೇಳಿದ್ಲು. ಸೊ ಅವಳು ಬರೋ ಅಷ್ಟರಲ್ಲಿ ಇವಾಗ ಏನಾದರೂ ಅಡುಗೆ ಮಾಡಿಡಬೇಕು. ನಾನು ಏನು ಮಾಡ್ತೀನಿ ಏನಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತು ಗುರುವಾರ ಫ್ರೆಂಡ್ಸ್. ಸೊ ಆ ಗುರುರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಹಾಗೆ ನನಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಇವತ್ತಿನ ದಿನ ಹೇಗೆ ಕಳಿತೀನಿ, ಏನೇನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್ ನೋಡಿ, ನಾನಿವತ್ತು ಸ್ಯಾರಿ ಉಟ್ಕೊಂಡಿದ್ದೀನಿ. ಏನೋ ಗೊತ್ತಿಲ್ಲ, ನನಗೆ ಸ್ಯಾರಿ ಅಂದರೆ ಮೊದಲಿಂದನೂ ಇಷ್ಟ. ಯಾವಾಗಲೂ ಜಾಸ್ತಿ ಸ್ಯಾರಿ ವೇರ್ ಮಾಡ್ತೀನಿ. ಸೊ ಇವತ್ತು ಏನೋ ಗೊತ್ತಿಲ್ಲ, ಪೂಜೆ ಮಾಡುವಾಗ ಸ್ಯಾರಿ ಉಟ್ಕೊಂಡು ಮಾಡೋಣ ಅಂತೇಳಿ ಇವತ್ತು ಸ್ನಾನ ಎಲ್ಲ ಮಾಡ್ಕೊಂಡು ಸ್ಯಾರಿನೇ ಉಟ್ಕೊಂಡಿದ್ದೀನಿ. ಇದು ಒಂದು ಡೈಲಿ ವೇರ್ ಸ್ಯಾರಿ, ಸಿಂಥೆಟಿಕ್ ಮೆಟೀರಿಯಲ್ ಬರುತ್ತೆ. ನಿಮ್ಗೆ ಯಾರಿಗೆಲ್ಲ ಸ್ಯಾರಿ ಅಂದರೆ ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ. ಸೊ ಪೂಜೆ ಎಲ್ಲ ಮುಗಿಸಿ ಇವಾಗ ಕೂತ್ಕೊಂಡಿದ್ದೀನಿ. ಏನೋ ಒಂದು ರೀತಿ ಪಾಸಿಟಿವ್ ವೈಬ್ಸು. ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಮೈಂಡೆಲ್ಲ ಫ್ರೆಶ್ ಅನಿಸುತ್ತೆ. ಒಳ್ಳೆ ವೈಬ್ಸ್ನ ಕೊಡುತ್ತೆ ಮನೆಗೆ. ಸೊ ಡೈಲಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಫ್ರೆಂಡ್ಸ್. ನನಗಂತೂ ಡೈಲಿ ಪೂಜೆ ಮಾಡಬೇಕು. ಈ ರೀತಿಯೇ ಇರಬೇಕು ಮನೆ. ಒಂದು ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಒಂದು ಪಾಸಿಟಿವ್ ವೈಬ್ಸ್ನ ಕೊಡುತ್ತೆ. ಸೊ ನನಗೆ ತುಂಬಾ ಇಷ್ಟ ಈ ರೀತಿ ಸಾಂಬ್ರಾಣಿ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಹಾಗೆ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡಿ ಇವಾಗ ಮತ್ತೆ ಅಡುಗೆ ಏನು ಮಾಡೋದು ಅಂತ ನೋಡ್ತೀನಿ. ನಾನಿವತ್ತು ಸಾರು ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ. ಅಂದರೆ ಏನಾದರೂ ರೈಸ್ ಐಟಮ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪಿದೆ, ಸೊ ಮೆಂತ್ಯ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಮೆಂತ್ಯ ಬಾತು ಅದನ್ನೇ ಮಾಡ್ತೀನಿ. ಈವ್ನಿಂಗ್ ಅವಳು ಬರೋಷ್ಟರಲ್ಲಿ ಬಿಸಿ ಮಾಡಿದ್ರೆ ಅವಳಿಗೂ ಇಷ್ಟ ಆಗುತ್ತೆ, ತಿಂತಾಳೆ. ಮತ್ತು ನಾನು ಇವಾಗ ನನಗೆ ಸ್ವಲ್ಪ ಅನ್ನ ಸಾಂಬಾರು ಇತ್ತು, ನೈಟ್ ಮಾಡಿದ್ದು, ಅದನ್ನೇ ಊಟ ಮಾಡ್ತೀನಿ. ನಾನು ಸ್ಯಾರಿಲಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಏನೂ ರೆಡಿ ಆಗಿಲ್ಲ, ಜಸ್ಟ್ ಅರಿಶಿನ ಕುಂಕುಮ ಹಚ್ಕೊಂಡಿರೋದಷ್ಟೇ. ತಲೆ ಸ್ನಾನ ಮಾಡ್ಕೊಂಡಿದ್ದೆ. ಸೊ ಇವಾಗ ಪೂಜೆ ಎಲ್ಲ ಮುಗಿಸಿ
ಬಂದು ಕೂತ್ಕೊಂಡೆ, ಹಾಗೆ ಟೀ ಕುಡಿಯೋಣ ಅಂತ. ಒಂದು ಲೆವೆಲ್ ಕೆಲಸ ಮುಗೀತು. ಸೊ ಇನ್ನು ಅಡುಗೆ ಮಾಡೋದಿದೆ. ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಟೀ ಕುಡಿದು ಎನರ್ಜಿ ತಗೊಳ್ಳೋಣ ಅಂತ ಟೀ ಕುಡಿತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಗಿಡಗಳಿಗೆ ನೀರು ಹಾಕಬೇಕಿತ್ತು. ಇವತ್ತು ಬೆಳಗ್ಗೆ ಎಲ್ಲ ಕೆಲಸಗಳು ಮಾಡ್ತಾ ಗಿಡಕ್ಕೆ ನೀರೇ ಹಾಕಿರಲಿಲ್ಲ. ಸೊ ಇವಾಗ ಒಂದು 4 ಪಾಟ್ಸ್ ಇದೆ ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕೆ ಬೇಗ ನೀರು ಹಾಕಿ ಬಂದು ಈಗ ಮೆಂತೆ ರೈಸಿಗೆ ರೆಡಿ ಮಾಡ್ಕೋಬೇಕು. ಬನ್ನಿ ಫ್ರೆಂಡ್ಸ್, ನೀರು ಹಾಕ್ಬಿಟ್ಟು ಬರೋಣ ಗಿಡಕ್ಕೆ. ಸೊ ನೋಡಿದ್ರಲ್ಲ, ಗಿಡಕ್ಕೆಲ್ಲ ನೀರು ಹಾಕಾಯಿತು. ಇವಾಗ ನಾನು ಹೇಳಿದ್ನಲ್ಲ, ಮೆಂತೆ ಬಾತಿಗೆ ರೆಡಿ ಮಾಡ್ಕೋಬೇಕು. ಬನ್ನಿ ಫ್ರೆಂಡ್ಸ್, ಹಾಗೆ ನಿಮ್ಮ ಹತ್ರ ಮಾತಾಡಿಕೊಂಡು ನಾನು ಮೇಥಿ ರೈಸ್ಗೆ ರೆಡಿ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಮೆಂತೆ ಬಾತ್ ಮಾಡ್ತಾಯಿದ್ದೀನಿ ಅಂತ. ಅದಕ್ಕೋಸ್ಕರ ಮೆಂತೆ ಸೊಪ್ಪನ್ನ ಬಿಡಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಬಿಡಿಸ್ಬಿಟ್ಟು ತೊಳೆದ್ಬಿಟ್ಟು ಹೆಚ್ಚ್ತೀನಿ ನಾನು. ಯಾಕಂದರೆ ಅದು ಹೆಚ್ಚಿದ್ಮೇಲೆ ತೊಳಿಬಾರ್ದು, ಅದರೊಳಗಡೆ ಇರೋ ವಿಟಮಿನ್ ಪ್ರೋಟೀನ್ ಎಲ್ಲ ಹೋಗುತ್ತೆ. ಅದಕ್ಕೋಸ್ಕರ ನೋಡಿ, ಈ ರೀತಿ ಬಿಡಿಸ್ಕೊಂಡು ವಾಶ್ ಮಾಡಿಕೊಂಡು ಆಮೇಲೆ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಸೊ ಸಾಕು ಇಷ್ಟು. ನಾನು 1 ಕಪ್ಪಷ್ಟು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ಮೆಂತ್ಯ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ಇಷ್ಟ ಇರೋರು ಜಾಸ್ತಿ ಕೂಡ ಹಾಕ್ಕೋಬೋದು. ಮೆಂತ್ಯ ಸೊಪ್ಪು ತುಂಬಾ ಒಳ್ಳೆಯದು ಹೆಲ್ತಿಗೆ. ಅಂದರೆ ತುಂಬ ಹಾಕಿದ್ರೂ ಕಹಿ ಬರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ ಅಷ್ಟೇ. ಸೊ ಫ್ರೆಂಡ್ಸ್, ಇವಾಗ ನಾನು ಮೆಂತೆ ಬಾತಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ, ಹಾಗೆ ಬೇಗನೂ ಆಗುತ್ತೆ, ಫಾಸ್ಟಾಗಿ ಮಾಡ್ಕೋಬೋದು. ನೋಡಿ, ಬಟಾಣಿ, ಹಸಿ ಬಟಾಣಿ ತೊಗೊಂಡಿದ್ದೀನಿ ನಾನು, ಹಾಗೆ ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಮೆಂತ್ಯ ಸೊಪ್ಪು ಅಷ್ಟೇ. ಒಂದು ಕುಕ್ಕರಲ್ಲಿ ಒಂದು 3 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಅದು ಇವಾಗ ಎಣ್ಣೆ ಕಾದಿದೆ. ಸೊ ಇವಾಗ ನಾನು ಒಂದು ಪಲಾವ್ ಎಲೆ, ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆ ಹಸಿ ಮೆಣಸಿನಕಾಯಿ,
ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ ನಾನು ಬಟಾಣಿ ಹಾಗೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊತೀನಿ. ಇವಾಗಿದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ನಾನು ಸೊಪ್ಪು ಹಾಕೊತಾ ಇದ್ದೀನಿ. ಸೊಪ್ಪು ಒಂದೆರಡು ನಿಮಿಷ ಫ್ರೈ ಆದಮೇಲೆ ಇವಾಗ ಬಟಾಣಿ ಹಾಕ್ಕೊತಾ ಇದ್ದೀನಿ. ಇವಾಗ ಟೊಮೆಟೊ ಬೆಂದಿದೆ ನೋಡಿ, ಈ ರೀತಿ ಆಯ್ಲಿ ಬರ್ತಾ ಇದೆ ಅಲ್ಲ, ಅಂದರೆ ಎಣ್ಣೆ ಬಿಟ್ಕೊತಿದೆಯಲ್ಲ, ಇವಾಗ ಟೊಮೆಟೊ ಬೆಂದಿದೆ. ಇದಕ್ಕೆ ಇವಾಗ ನಾವು ಗರಂ ಮಸಾಲ ಹಾಗೆ ಧನಿಯಾ ಪೌಡರ್ ಹಾಕಬೇಕು. ನಾನು 1 ಕಪ್ಪಷ್ಟು ಮಾಡ್ತಾ ಇರೋದು, ಸೊ 1 ಸ್ಪೂನು ಇದರಲ್ಲಿ ಹಾಕ್ತಾ ಇದ್ದೀನಿ ಧನಿಯಾ ಪೌಡರು. ಹಾಗೆ ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಿದ್ದೀನಿ. ತುಂಬ ಖಾರ ಆಗಿಬಿಡುತ್ತೆ, ಸೊ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಇದೆರಡು ಹಾಕಿದಾದ್ಮೇಲೆ ಒಂದು 2 ಮಿನಿಟ್ಸು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ, ಮಿಕ್ಸ್ ಆಗೋ ಥರ. ನಾನಿಲ್ಲಿ 1 ಕಪ್ ಅಕ್ಕಿ ತೊಗೊಂಡಿರೋದು, ಸೊ ಎರಡು ಕಪ್ಪಷ್ಟು ನೀರು ಹಾಕಬೇಕು. ಇದು 1 ಚೊಂಬು ಹಾಕಿದ್ರೆ 2 ಕಪ್ಪಷ್ಟು ನೀರು ಆಗುತ್ತೆ, ಸೊ ನಾನು ಹಾಕ್ತಾ ಇದ್ದೀನಿ. ಸ್ವಲ್ಪ ಮೆತ್ತಗೆ ಬೇಕಂದರೆ ಒಂಚೂರು ನೀರು ಜಾಸ್ತಿ ಹಾಕ್ಕೊಳ್ಳಿ. ಸೊ ಇವಾಗ ಇದು ಒಂದು ಕುದಿ ಬರ್ತಾ ಇದೆ. ಇವಾಗ ನಾನು ತೊಳೆದಿಟ್ಟಿರೋ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಅಕ್ಕಿ ಹಾಕಿದ್ದಾಗಿದೆ. ಈಗ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಕುದೀತಾ ಇದೆಯಲ್ಲ, ಇವಾಗ ಇದ್ರದ್ದು ಲಿಡ್ ಕ್ಲೋಸ್ ಮಾಡೋಣ. ಒಂದು 3 ವಿಷಲ್ಸ್ ಆದರೆ ಸಾಕು.
ಸೊ ಫ್ರೆಂಡ್ಸ್, ಇವಾಗ ಕುಕ್ಕರ್ ಆಫ್ ಮಾಡಿದ್ದೀನಿ 3 ವಿಷಲ್ಸ್ ಆದಮೇಲೆ. ಇವಾಗ ಇದು ಕುಕ್ಕರ್ ಕೂಡ ಆರಿದೆ. ಈಗ ಓಪನ್ ಮಾಡ್ತಾ ಇದ್ದೀನಿ ಲಿಡ್ನ. ನೋಡಿ, ಈ ರೀತಿ ಆಗಿದೆ. ಒಳ್ಳೆ ಆರೋಮ ಬರ್ತಾ ಇದೆ, ಚೆನ್ನಾಗಾಗಿದೆ. ಇವಾಗ ಬಿಸಿ ಬಿಸಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಈಗಿನ ಮಟ್ಟಿಗೆ ಮಾತ್ರ 1 ಕಪ್ ಅಷ್ಟು ಮಾಡಿರೋದು. ಬಟ್ ಆರೋಮ ಒಳ್ಳೆ ಚೆನ್ನಾಗಿ ಬರ್ತಾ ಇದೆ. ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ, ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ಪ್ಲೇಟಿಗೆ ಹಾಕ್ಕೊಂಡು ಬಂದಿದ್ದೀನಿ. ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಚೆನ್ನಾಗಾಗಿದೆ, ಖಾರನೂ ಮೈಲ್ಡ್ ಆಗಿದೆ. ಬಿಸಿ ಬಿಸಿ ಇರೋದ್ರಿಂದ ತುಂಬಾ ಟೇಸ್ಟ್ ಅನ್ನಿಸ್ತಿದೆ. ಇದು ಹೆಲ್ತಿ ಕೂಡ, ನೀವು ಒಂದ್ಸಲ ಟ್ರೈ ಮಾಡಿ.